ಶಿವಾರ ಪ್ರೌಢಶಾಲೆಯಲ್ಲಿ ಇಂಗ್ಲೀಷ್ ಶಿಕ್ಷಕಿಯಾಗಿ ಕೆಲಸ ಮಾಡ್ತಿದ್ದೇನೆ. ನಾನು ಸುಮಾರು 14 ವರ್ಷದಿಂದ ಆ ಶಾಲೆಯಲ್ಲಿ ಕೆಲಸ ಮಾಡ್ತಿದ್ದೇನೆ. ಯಾವುದೇ ಒಂದು ಸಮಸ್ಯೆಗಳು ಏನೂ ಇರಲಿಲ್ಲ. ನಂತರ ನಾನು ಅಲ್ಲಿ ತುಂಬ ಅತ್ಯಂತ ಸಕ್ರಿಯವಾಗಿ ಪಾಲ್ಗೊಂಡು ಶಾಲೆಗೆ ಏನೇನು ಅವಶ್ಯಕತೆ ಇದೆ, ಮಕ್ಕಳಿಗೆ ಏನು ಅವಶ್ಯಕತೆ, ಅವರ ಅಭಿವೃದ್ಧಿಗೆ ತುಂಬ ನಿರಂತರವಾಗಿ ಕಷ್ಟಪಟ್ಟು ದುಡಿತಾ ನಾನು ಕರ್ತವ್ಯದಲ್ಲಿ ಒಳ್ಳೆಯ ಹೆಸರನ್ನೇ ತಗೊಂಡಿದ್ದೇನೆ ನಾನು. ಆದರೂ ಕೂಡ ಇತ್ತೀಚೆಗೆ 1-2 ವರ್ಷಗಳಿಂದ ಈಚೆ ಬಂದಂತಹ ಇಬ್ಬರು ಶಿಕ್ಷಕಿಯರು ನಮ್ಮ ಶಾಲೆಯಲ್ಲಿ ಬಂದಾಗಿಂದ ನನಗೆ ಟಾರ್ಚರ್ ಅಂತಕ್ಕಂಥದ್ದು ಸ್ಟಾರ್ಟ್ ಆಯಿತು. ಅವರು ಜಾತಿವಾದಿ ಶಿಕ್ಷಕಿಯರಾಗಿದ್ದು, ನಂತರ ಈಗಾಗಲೇ ನಮ್ಮ ಶಾಲೆಯಲ್ಲಿ ಇದ್ದಂತಹ ಮೊದಲಿಂದಲೂ ಕೂಡ ನನ್ನ ಏಳಿಗೆಯನ್ನು ಸಹಿಸಿಕೊಳ್ಳದೆ, ಕೇವಲ ನಾನು SC ಕಮ್ಯುನಿಟಿಗೆ ಸೇರಿದ್ದೀನಿ ಅನ್ನೋ ಒಂದು ಕಾರಣಕ್ಕೆ ನನ್ನ ಏಳಿಗೆಯನ್ನು ಸಹಿಸಿಕೊಳ್ಳದೆ ಅವರು ನಿರಂತರವಾಗಿ ನನಗೆ ಕಿರುಕುಳ ಕೊಡೋದಕ್ಕೆ ಸುಮಾರು 2.5 ವರ್ಷದಿಂದ ಪ್ರಾರಂಭ ಮಾಡಿದರು. ಯಾವ ಮಟ್ಟಕ್ಕೆ ನಿರಂತರವಾಗಿ ಅಂತಂದರೆ, ನಾನು ಪ್ರೇಯರ್ ಹಾಡಿದ್ರೆ ಪ್ರೇಯರ್ ಹಾಡಬಾರ್ದು ಅಂತ ಹೇಳಿದ್ರು. ಇದನ್ನು ನಮ್ಮ BO ಅವರು ಕೂಡ ಬಂದು ಹಾಡಬಾರ್ದು ಅಂತ ಹೇಳಿದ್ರು. ಆ ಮಟ್ಟಕ್ಕೆ ನನಗೆ ಟಾರ್ಚರ್ ನಡೆದಿದೆ. ನಂತರ ನಮ್ಮ ಶಾಲಾ ಪ್ರವಾಸ ನಡೆದಿತ್ತು. ಶಾಲಾ ಪ್ರವಾಸಕ್ಕೆ ನಮ್ಮ 4 ಜನ ಶಿಕ್ಷಕರ ಗಮನಕ್ಕೆ ತರದೇನೆ ಅವರಾಗಿ ರಾತ್ರೋರಾತ್ರಿ ಅವರು 4 ಜನ ಮೇಲ್ಜಾತಿ ಶಿಕ್ಷಕಿಯರು ಮತ್ತು ನಮ್ಮ ಶಾಲೆಯ ಮುಖ್ಯ ಶಿಕ್ಷಕರು ಸೇರಿ ಪಿತೂರಿ ಮಾಡ್ಕೊಂಡು ಅವರೇ ಹೋಗಿ ಬಂದುಬಿಟ್ರು. ಆ ವಿಚಾರಕ್ಕೂ ಕೂಡ ನಾನು BO ಅವರ ಗಮನಕ್ಕೆ ತಂದಿದ್ದೆ. ಯಾವುದೇ ನಮಗೆ ಪ್ರತಿಫಲ ಸಿಕ್ಕಲಿಲ್ಲ. ಯಾಕಂತಂದರೆ BO ಮೇಡಮ್ ಅವರು ಕೂಡ ಜಾತಿವಾದಿಗಳಾಗಿದ್ದು ನನ್ನ ವಿರುದ್ಧ ಷಡ್ಯಂತ್ರದಲ್ಲಿ ಅವರು ಕೂಡ ಕೈ ಜೋಡಿಸಿದ್ದಾರೆ ಇದರಲ್ಲಿ. ನಂತರ ನಾನು ನಿರೂಪಣೆಗೋಸ್ಕರ ತಾಲೂಕಿನಲ್ಲಿ ನಡೀತಕ್ಕಂತಹ ಪ್ರತಿಷ್ಠಿತ ಶಿಕ್ಷಕರ ದಿನಾಚರಣೆ ಎಂದು ನಿರೂಪಣೆಗೋಸ್ಕರ ನಾನು 1-2 ವಾರ ಹೋರಾಟ ಮಾಡಿದ್ದೀನಿ ನಿರಂತರವಾಗಿ. ಅಂದರೆ ಒಬ್ಬ ದಲಿತ ಮಹಿಳೆಯರು ಯಾವುದೇ ಒಂದು ಕೇವಲ ನಿರೂಪಣೆ ಅವಕಾಶಕ್ಕೋಸ್ಕರ 1 ವಾರ ಯುದ್ಧ ಮಾಡಿದ್ದೇನೆ ಅಂದರೆ ನಮ್ಮನ್ನು ಎಷ್ಟು ಕೀಳಾಗಿ ನೋಡ್ತಿದ್ದಾರೆ ಇವರು, ನಾವೆಷ್ಟು ಅವಕಾಶ ವಂಚಿತರಾಗಿದ್ದೀವಿ ಅನ್ನೋದು ಇಲ್ಲಿ ವ್ಯಕ್ತವಾಗ್ತಾ ಇದೆ. ನಮಗೆ ಹೇಳದೇ ಪ್ರವಾಸ ಹೋಗಿ ಬಂದುಬಿಟ್ರು, ಆಗಲೂ ನಮಗೆ ನ್ಯಾಯ ಸಿಗಲಿಲ್ಲ. ಆನಂತರ ನನ್ನ ಪೋಷಕರು, ಈ ಮೇಲ್ಜಾತಿಯ ಶಿಕ್ಷಕಿಯರು ಪೋಷಕರ ಜೊತೆಗೆ ಮೇಲ್ಜಾತಿಯ ಪೋಷಕರೊಂದಿಗೆ ಚರ್ಚೆ ಮಾಡಿ ಅವರ ಜೊತೆ ಒಡನಾಟ ಇಟ್ಟುಕೊಂಡು ನನ್ನ ವಿರುದ್ಧ ಕಿತ್ತೂರು ಮಾಡಿ ಪೋಷಕರ ಕೈಯಿಂದ ನನ್ನ ಮೇಲೆ ಹಲ್ಲೆ ಮಾಡಿಸೋದಕ್ಕೆ ಪ್ರಯತ್ನ ಮಾಡಿದ್ದಾರೆ. ಅವರು ಜಾತಿ ನಿಂದನೆಯನ್ನು ಕೂಡ ಮಾಡಿದ್ದಾರೆ. ಹೀಗಾಗಿ ನನ್ನ ಅವಧ್ಯ ಶಬ್ದಗಳಿಂದ ನಿಂದನೆ ಮಾಡಿದ್ದಾರೆ ಪೋಷಕರು. 3ನೇ ಬಾರಿ ನಮ್ಮ ಶಾಲೆಯಲ್ಲಿ ಈ ರೀತಿ ಕುತಂತ್ರ ಮಾಡಿಕೊಂಡು ನನ್ನ ವಿರುದ್ಧ ಪೋಷಕರನ್ನು ಎತ್ತಿ ಕಟ್ಟಿ ಕೇವಲ ನಾನು ಒಬ್ಬ ಅಸ್ಪೃಶ್ಯ ಸಮುದಾಯಕ್ಕೆ ಸೇರಿದವಳು ಅನ್ನೋ ಒಂದು ಕಾರಣಕ್ಕೆ ಈ ರೀತಿ ಒಬ್ಬೊಬ್ಬರಾಗಿಯೇ ಊರಿನಲ್ಲಿರ್ತಕ್ಕಂಥ ಮುಖಂಡರುಗಳನ್ನು ಕೂಡ ಶಿಕ್ಷಕಿಯರು ಈ ರೀತಿ ತಮ್ಮ ಕಡೆಗೆ ಎಳ್ಕೊಂಡು ಅವರು ಕೂಡ ಈ ಜಾತಿವಾದಿ ಮನಸ್ಥಿತಿಯಿಂದ ಊರಿನ ಮುಖಂಡರು, ಅಧಿಕಾರಿಗಳು, ನಂತರ ಪೋಷಕರು, ಶಿಕ್ಷಕಿಯರು ಎಲ್ಲರೂ ಸೇರಿಕೊಂಡು ಇಷ್ಟೇ ಅಲ್ಲದೆ 2 ಬಾರಿ ನನ್ನ ವಿಚಾರದಲ್ಲಿ ವಿಚಾರಣೆಗಳು ಬಂದಿದ್ದರೂ ಕೂಡ ಆ ವಿಚಾರಣೆಯಲ್ಲಿ ಬಂದಿರತಕ್ಕಂಥ ಕಮಿಟಿಯ ಸದಸ್ಯರು ಕೂಡ ತಪ್ಪು ವರದಿಗಳನ್ನು, ಸುಳ್ಳು ವರದಿಗಳನ್ನು ನನ್ನ ವಿರುದ್ಧ ಸೃಷ್ಟಿ ಮಾಡಿ ಅವರು ಇವತ್ತು DDPI ಆಫೀಸ್ಗೆ ವರದಿ ಕೊಟ್ಟು ನನ್ನನ್ನು ಆನೇಪುರ ಶಾಲೆಗೆ ನಿಯೋಜನೆ ಮಾಡೋದಕ್ಕೋಸ್ಕರ ಒಂದು ಆರ್ಡರ್ ಬಂದಿತ್ತು. ನನ್ನಲ್ಲಿ ಈ ಒಂದು ಷಡ್ಯಂತ್ರದಲ್ಲಿ 1% ಕೂಡ ತಪ್ಪಿಲ್ಲದೆ ಇರುವುದರಿಂದ ನನ್ನದೇನು ತಪ್ಪಿಲ್ಲ ಅನ್ನೋದಕ್ಕೆ ನನ್ನ ಬಳಿ ಎಲ್ಲ ರೀತಿಯ ಆಧಾರಗಳಿದೆ, ಎಲ್ಲ ರೀತಿಯ ಸಾಕ್ಷ್ಯಗಳು ಕೂಡ ಇದೆ. 10 ಸಾಕ್ಷಿಗಳು ನನ್ನ ಹತ್ರ ಇದೆ. ಹಾಗಾಗಿ ನನ್ನದೇನು ತಪ್ಪಿಲ್ಲದೆ ಇದ್ದರೂ ಕೂಡ ನನ್ನ ವಿರುದ್ಧ ಷಡ್ಯಂತ್ರ ಮಾಡಿ ನನ್ನನ್ನು ಬೇರೆ ಶಾಲೆಗೆ ನಿಯೋಜನೆ ಮಾಡಿದ್ದಾರೆ. ಈ ದಿನ ನಾನು ಆ ಒಂದು ನಿಯೋಜನೆಯನ್ನು ಒಪ್ಪಿಕೊಳ್ಳಲಿಕ್ಕೆ ಆಗೋದಿಲ್ಲ. ಅದನ್ನು ವಿರೋಧಿಸಿಕೊಂಡು ಇವತ್ತು ನಮ್ಮ ಮುಖ್ಯ ಶಿಕ್ಷಕರಿಗೆ ಕಾಲಾವಕಾಶ ಕೇಳಿದ್ದೀನಿ. ಸರ್, ಇದು ಷಡ್ಯಂತ್ರ ಇದೆ, ಇದಕ್ಕೆ ನನಗೆ ಕಾಲಾವಕಾಶ ಕೊಡಿ, ಇದು ಸುಳ್ಳು ಅಂತ ನಾನು ನಿರೂಪಿಸ್ಕೊತೀನಿ ಅಂತ ಹೇಳಿ ನಾನು ಅವರಿಂದ ಒಂದು ಅಕ್ನಾಲೇಜ್ಮೆಂಟ್ ತಗೊಂಡಿದ್ದರೂ ಕೂಡ ನಾನು ರಜೆಯಲ್ಲಿ ಇದ್ದಾಗ, ನನ್ನ ಕೆಲಸದ ಮೇಲೆ ನನಗೆ ಹುಷಾರಿಲ್ಲ, ರಜೆಯಲ್ಲಿ ಇದ್ದಾಗ ಇದೇ ನಮ್ಮ ಕ್ಷೇತ್ರ ಶಿಕ್ಷಣಾಧಿಕಾರಿಗಳು, ನಂತರ ನಮ್ಮ ಶಿವ ಮೇಡಮ್ ಅವರು, ಜಗದಾಂಬ ಅವರು, ನಂತರ ನಮ್ಮ ಮುಖ್ಯ ಶಿಕ್ಷಕರು ಇವರಿಷ್ಟು ಜನ ಸೇರಿ ನನ್ನನ್ನು ಇದಕ್ಕಿದ್ದಂಗೆ ರಿಲೀವ್ ಆರ್ಡ್ರನ್ನ ನನಗೆ ವಾಟ್ಸಪ್ಪಲ್ಲಿ ಕಳಿಸಿದ್ದಾರೆ. ಅವರು ಎಷ್ಟು ನೆಗ್ಲೆಕ್ಟ್ ಮಾಡಿದ್ದಾರೆ ನನ್ನ ವಿಚಾರದಲ್ಲಿ ಅಂತಂದರೆ, ನಾನು ಕೊಟ್ಟಿರ್ತಕ್ಕಂಥ ಅರ್ಜಿ ಕೂಡ ತುಂಬ ಬ್ಲರ್ ಆಗಿದೆ, ನನಗೇನು ಕಾಣಿಸೋದಿಲ್ಲ, ಅಷ್ಟು ಅಸಡ್ಡೆಯನ್ನು ತೋರಿದ್ದಾರೆ. ಹಾಗಾಗಿ ಇಲ್ಲಿ ನಡೆಯಿರ್ತಕ್ಕಂಥ ಸಂಪೂರ್ಣವಾಗಿ ಒಂದು ಜಾತಿಯ ಕುತಂತ್ರ ಬಿಟ್ಟರೆ ಯಾವುದೂ ಇದರಲ್ಲಿ ಸತ್ಯವಿಲ್ಲ. ನನ್ನನ್ನು ಅನ್ಯಾಯವಾಗಿ ಇನ್ನೊಂದು ಊರಿಗೆ ನನ್ನನ್ನು ನಿಯೋಜನೆ ಮಾಡಿದ್ದಾರೆ. ಹಾಗಾಗಿ ಇದನ್ನು ಒಪ್ಪಲು ಆಗುವುದಿಲ್ಲ. ಇದಕ್ಕೆ ಸಂಬಂಧಿಸಿದಂತೆ ಇವತ್ತು ನಾವು ಕೋಲಾರ ಜಿಲ್ಲೆಯ ಮಾನ್ಯ ಉಪನಿರ್ದೇಶಕರಾಗಿರ್ತಕ್ಕಂತಹ ಸರ್ಗೆ DDPI ಅವ್ರಿಗೆ ನಾವು ಒಂದು ಮನವಿಯನ್ನು ಕೊಟ್ಟಿದ್ದೀವಿ. ದಯವಿಟ್ಟು ಇದನ್ನು ನಾವು ಗಮನಿಸಬೇಕು.
ಇದರಲ್ಲಿ ಸತ್ಯ ಇಲ್ಲ. ಮತ್ತೊಮ್ಮೆ ಇನ್ನೊಂದೇ ವಿಚಾರಣೆಗಳನ್ನು ತಾವು ಏರ್ಪಡಿಸಬೇಕು. ಸತ್ಯಾಸತ್ಯತೆಗಳನ್ನು ಅರಿತು ಅನಂತರ ನನ್ನನ್ನು ನಿಯೋಜನೆ ಮಾಡಬೇಕಾಗಿದೆ. ನನ್ನದು ಒಂದು ವೇಳೆ ತಪ್ಪಿ ಇದೆ ಅಂತ ಕಂಡು ಬಂದಲ್ಲಿ ನಾನು ಹೋಗುತ್ತೇನೆ ಅಂತ ನಾವು ಒಂದು ಮನವಿಯನ್ನು ಕೊಟ್ಟಿದ್ದೇನೆ. ಹಾಗಾಗಿ ಅದಕ್ಕೆ ಕಾಯ್ತಾ ಇದ್ದೀವಿ. ಮಾನ್ಯ ಉಪನಿರ್ದೇಶಕರು ಇದನ್ನು ಗಂಭೀರವಾಗಿ ತೆಗೆದುಕೊಂಡು ಅವರು ಕ್ರಮ ತಗೊಳ್ತಾರೆ ಅನ್ನೋ ಒಂದು ನಂಬಿಕೆ ನಮಗೆ ಇದೆ. ಒಂದು ವೇಳೆ ಅವರು ನನಗೆ ನ್ಯಾಯ ಕೊಡಿಸದೇ ಇದ್ದಂಥ ಪಕ್ಷದಲ್ಲಿ ಖಂಡಿತ ನಾನು ಎಲ್ಲ ಆಧಾರಗಳು ನನ್ನ ಹತ್ರ ಇದೆ, ನಾನು ಕಾನೂನು ಹೋರಾಟವನ್ನು ಮಾಡ್ತೀನಿ ಅಂತ ಹೇಳ್ಬಿಟ್ಟು ಈ ಸಂದರ್ಭದಲ್ಲಿ ಹೇಳ್ತಾ ಇದ್ದೀನಿ. ಉಪ ನಿರ್ದೇಶಕರ ಕಚೇರಿ ಬಳಿ ಬಂದು ನಾವು ನೋಡಿ ಅವರಿಗೆ ಲೆಟರ್ ಕೊಟ್ಟಿದ್ದೀರಿ. ಮೇಡಮ್ ದಿಢೀರ್ ಅಂತ ಅವರಿಗೆ ರಿಲೀವ್ ಕೊಟ್ಟಿದ್ದಾರೆ, ವರ್ಗಾವಣೆ ಕೊಟ್ಟಿದ್ದಾರೆ. ಯಾಕಂತ ಕೇಳಿದ್ರೆ ನಿಯೋಜನೆ ಮಾಡಿದ್ದಾರೆ. ಯಾಕಂತ ಕೇಳಿದ್ರೆ ಅವ್ರು ಬಂದು ಯಾರೋ ಇವ್ರ ಹತ್ರ ಅವ್ರ ಮಕ್ಕಳ ಪೋಷಕರ ಹತ್ರ ಅಸಭ್ಯವಾಗಿ ಏನೋ ಒರೆಸ್ಕೊಂಡಿದ್ದಾರಂತೆ. ಅದನ್ನು ಕೇಳಿದ್ರೆ ಅವ್ರು ಪ್ರೂಫ್ ಕೊಡ್ತಾ ಇಲ್ಲ. ಇವ್ರು ರಜಾದಲ್ಲಿರೋವಾಗ ಅವ್ರು ರಿಲೀವ್ ಕೊಟ್ಟಿದ್ದಾರೆ ಅಂದರೆ ಏನು ಯಾವ ಥರ ನಡೀತಾ ಇದೆ, ಯಾವ ಥರ ಹೋಗ್ತಾ ಇದೆ ಅಂತ ನಮಗೆ ಅರ್ಥ ಆಗ್ತಲ್ಲ. ನಮ್ಮ ದಲಿತರ ಮೇಲೆ ದೌರ್ಜನ್ಯಗಳು ನಡೀತಾ ಇದೆ. ನಿಮಗೆ ಗೊತ್ತಿರೋ ಥರ ಮಾಲೂರಲ್ಲಿ ಎಷ್ಟೋ ದಲಿತರ ಮೇಲೆ ದೌರ್ಜನ್ಯಗಳು ನಡೀತಾ ಇದೆ. ಇವಾಗ ಇದು ಒಂದು ದೊಡ್ಡ ಶಿವಾರದಲ್ಲಿ ಸ್ಕೂಲಲ್ಲಿ ಎಲ್ಲ ಸೇರಿ ಅಂಬೇಡ್ಕರ್ ಜಯಂತಿ ಆಗಲಿ, ನಮ್ಮ ಬಾಬಾ ಸಾಹೇಬ್ ಅಂಬೇಡ್ಕರ್ ಯಾವುದೇ ಒಂದು ಫಂಕ್ಷನ್ ಬಂದ್ರೂ ಯಾರೂ ಬರೋಲ್ಲ ಅಂತ. ಯಾಕೆ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ನಮಗೆ ಮಾತ್ರ ಕಾನೂನು ಬರೆದಿದ್ದಾರಾ? ನಮಗೆಲ್ಲ ಬರ್ದಿಲ್ಲ, ಬೇರೆಯವ್ರಿಗಂತ ಬರ್ದಿಲ್ವಾ? ಸ್ವಾತಂತ್ರ್ಯ ದಿನಾಚರಣೆಗೆ ಬಾಬಾ ಸಾಹೇಬ್ ಫೋಟೋ ಇಡದೆ ಮಾಡ್ತಾರೆ, ಹಂಗೆಲ್ಲ ಮಾಡ್ತಾ ಇದ್ದಾರೆ. ಇವರು ಇಲ್ಲಿರೋರು ಸಂಬಂಧಪಟ್ಟ ಅಧಿಕಾರಿಗಳಿಗೆ ಯಾವುದೇ ಕಾನೂನು ಪ್ರಕಾರ ಇದು ತಗೊಳ್ತಾ ಇಲ್ಲ, ಕಾನೂನು ಇದು ತಗೊಳ್ತಾ ಇಲ್ಲ, ಅವ್ರ ಮೇಲೆ ಶಿಕ್ಷೆ ಆಗ್ತಾ ಇಲ್ಲ. ಇವಾಗ ಬಂದು ನಾವು ಅವ್ರಿಗೆ ಲೆಟ್ರ್ ಕೊಟ್ಟಿದ್ದೀರಿ, ಶಿಕ್ಷಣ ಅಧಿಕಾರಿಗಳಿಗೆ ಸಂಬಂಧಪಟ್ಟಂಗೆ ನಾವು ಲೆಟ್ರ್ ಕೊಟ್ಟಿದ್ದೀರಿ. ನೋಡ್ತೀನಿ, ಅದನ್ನು ನೋಡಿ ನಾನು ವಿಚಾರಣೆ ಮಾಡ್ತೀನಿ ಅಂತ ಹೇಳಿದ್ದಾರೆ. ಮುಂದಿನ ದಿವಸಗಳಲ್ಲಿ ಇವ್ರಿಗೇನಾದರೂ ಅನ್ಯಾಯ ಆದರೆ ದೊಡ್ಡ ಮಟ್ಟದಲ್ಲಿ ನಮ್ಮ ದಲಿತ ಸಂಘಟನೆಗಳು ದೊಡ್ಡ ಮಟ್ಟದಲ್ಲಿ ಹೋರಾಟ ಮಾಡುತ್ತೆ ಅಂತ ಹೇಳ್ತಾ ನಾನು ಇದು ಹೇಳ್ತಾ ಇದ್ದೀನಿ ಸರ್. ತಪ್ಪು